ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ದರಿದ್ರತೆ ಇದೆ. ಮನೆಯಲ್ಲಿ ಬಂದ್ಬಿಟ್ಟು ದುಡ್ಡು ನಿಲ್ತಾ ಇಲ್ಲ. ಮನೆಯಲ್ಲಿ ಬಂದ್ಬಿಟ್ಟು ಸರಿಯಾದ ಸಂಪಾದನೆ ಇಲ್ಲ. ಯಾಕೋ 2 ದಿನ ಕೆಲಸಕ್ಕೆ ಹೋದರೆ 3ನೇ ದಿನ ಬಂದ್ಬಿಟ್ಟು ಕೆಲಸ ಇಲ್ಲ ಅಂತಾನೆ, ಅಥವಾ ಕೆಲಸಕ್ಕೆ ಹೋಗಿರ್ತಾರೆ ಕೆಲವರು, ತಿಂಗಳುಗಟ್ಟಲೆ ಕೆಲಸ ಮಾಡಿರ್ತಾರೆ, ಪೇಮೆಂಟ್ ಬಂದಿರಲ್ಲ ಸರಿಯಾದ ಟೈಮಿಗೆ. ಅಂದರೆ ದುಡ್ಡು ಕೊಡಲ್ವಾ ಸರ್, ಅವ್ರು ಮೋಸ ಮಾಡಿದ್ರ ಸರ್ ಅಂದರೆ ಹಂಗಲ್ಲ. ಒಂದು ಟೈಮ್ ಅಂತ ಇರುತ್ತೆ. ಒಂದು ಟೈಮಿಗೆ ಅದು ಏನು ಬರಬೇಕೋ ಅದು ಬರಬೇಕು ತಾನೆ, ಅದು ಬಂದಿರಲ್ಲ. ಹೊಟ್ಟೆಲ್ಲ ಉರ್ಕೊಂಡ್ಬಿಟ್ಟಿರ್ತೀರ ನೀವು. ಆ ರೀತಿ ಕೂಡ ಆಗಿರ್ತದೆ. ಸೊ ಮನೆಯಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಕೆಲಸಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಏನೋ ಒಂದು ಹೋಗ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಸಡನ್ನಾಗಿ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕಾಗಲ್ಲ. ಏನು ಆರೋಗ್ಯ ಕೆಡ್ತಾ ಇದೆ, ಗೊತ್ತಿಲ್ಲ ಕಾರಣ ಏನು ಅಂತ. ಬಟ್ ನನ್ನ ಆರೋಗ್ಯದ ಸ್ಥಿತಿಗತಿ ಅಥವಾ ನನ್ನ ದೇಹದ ಸ್ಥಿತಿಗತಿಯಿಂದ ನನಗೆ ದುಡಿಯೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಯಾವಾಗ ನೋಡಿದ್ರು ಅನಾರೋಗ್ಯ. ಅಥವಾ ಬಂದಿರುವಂಥ ದುಡ್ಡು, ಚೆನ್ನಾಗಿದ್ದೀರಾ, ಬಂದಿರುವಂಥ ದುಡ್ಡು ಇಲ್ಲಿ ಮನೆಯಲ್ಲಿ ಪೇಷಂಟ್ಗಳಿದ್ದಾರೆ, ಆ ಪೇಷಂಟ್ಗಳಿಂದನೇ ಖರ್ಚು ಮಾಡೋದಾಗೈತೆ. ಸರ್ ಈ ದುಡ್ಡು ಉಳಿದಿದ್ರೆ ಇವಾಗ ಏನೋ ಆಗ್ತಾ ಇದ್ದೆ ಸರ್, ನಾನು ಗೊತ್ತಾಗ್ತಾ ಇದೆಯಾ ನಿಮಗೆ ಮಾತುಗಳಲ್ಲಿ ಹೇಗಿರುತ್ತೆ ಅಂತ. ಅಂದರೆ ಅದನ್ನು ನಾವು ಮನೆಯಲ್ಲಿ ಇದ್ದವ್ರ ಮೇಲೆ ಹೇಳೋಕ್ಕಾಗಲ್ಲ, ಅವ್ರು ಬೇಜಾರಾಗ್ತಾರೆ. ಆದರೆ ಒಟ್ಟಿನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಕೆಲವೊಂದು ಮನೆಗಳಲ್ಲಿ ವ್ಯಕ್ತಿಗಳು ಇರ್ತಾರೆ, ಏನಾಗುತ್ತೆ ಅಂತ ಹೇಳಿದ್ರೆ ಜಗಳಗಳು ನಡೆದಿರ್ತವೆ ಮನೆಯಲ್ಲಿ. ಎಲ್ಲರ ಮನೆಯಲ್ಲಿ ನಡೆಯುತ್ತಾರೆ ಸರ್ ಅಂತ ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಸೊ ಜಗಳ ಇತ್ಯಾದಿಗಳು ನಡೆದಿರ್ತವೆ. ಆ ಜಗಳ ಹೇಗಿರ್ತವೆ ಅಂತ ಹೇಳಿದ್ರೆ ಫೈಟಿಂಗ್ ನಡೆದಿರಲ್ಲ, ಒಬ್ರಿಗೊಬ್ರು ಮಾತನ್ನು ಆಡಿರಲ್ಲ, ಮುಖ ಊದಿಸ್ಕೊಂಡಿರ್ತಾರೆ, ಕಾರಣ ಏನಂತ ಗೊತ್ತಿರಲ್ಲ. ಅರ್ಥ ಆಯ್ತಾ? ಏನಾದ್ರು ಒಂದು ಕೇಳಿದ್ರೆ ತಗೊಂಬಂದ್ಬಿಟ್ಟು ಹಿಂಗೆ ಕುಕ್ಕೋದು, ಕೋಪ ಬಂದಿದೆ ಅಂತ ಗೊತ್ತಾಗಬೇಕಲ್ಲ ನಿಮ್ಮ ಮ್ಯಾಟ್ರು. ಅರ್ಥ ಆಯ್ತಾ? ಸೊ ಈ ರೀತಿ ಮ್ಯಾಟ್ರ್ ಏನಂತಾನೆ, ಇವ್ರಿಗೆ ಏನಕ್ಕೆ ಕೋಪ ಬಂದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಏನಕ್ಕೆ ಅಂತ ಕೇಳಿನೇ ಜಗಳ ಆಗಿರುವಂಥ ಎಷ್ಟೋ ಕುಟುಂಬಗಳು ಇರ್ತವೆ. ಅವರಿಗಾಗಿ ಈ ಪರಿಹಾರ ರೈಟಾ? ವಿಚಿತ್ರವಾಗಿದೆಯಲ್ಲ. ಬಟ್ ಈ ಸಮಸ್ಯೆ ಎಲ್ಲ ಇದ್ದವ್ರಿಗಾಗಿ ಪರಿಹಾರ ಮಾಡಿ. 7 ಶನಿವಾರಗಳ ಕಾಲ 2 ಮಣ್ಣಿನ ಹಣತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ನಿಮ್ಮ ಮೇನ್ ಡೋರ್ ಇದೆಯಲ್ಲ, ಮೇನ್ ಡೋರ್ ಹೊರಭಾಗದಲ್ಲಿ, ಮುಂಬಾಗಿಲ ಹೊರಭಾಗದಲ್ಲಿ ದೀಪವನ್ನು ಬೆಳಗಿಸಿಡಿ. ಶನಿವಾರ ಸಂಜೆಯ ನಂತರ, ಅಂದರೆ ಕತ್ಲಾಗುವಂಥ ಮೂಮೆಂಟಲ್ಲಿ, ಸೂರ್ಯಾಸ್ತದ ನಂತರ ಸಾಸಿವೆ ಎಣ್ಣೆಯನ್ನು ಹಾಕ್ಬಿಟ್ಟೆ ಬೆಳಗಿಸಿಬಿಡಬೇಕು. ಮನೆಯ ಒಳಗಡೆ ದಯವಿಟ್ಟು ಬೆಳಗಬೇಡಿ. 7 ಶನಿವಾರ ಈ ಪ್ರಯೋಗವನ್ನು ಮಾಡಿ ನೋಡಿ. ಆ ರೋಗ ಬಾಧೆ ಇರ್ಬೋದು, ಆ ಮುಂಗೋಪತನ ಇರ್ಬೋದು, ಆ ಮೂಸುಂಡಿ ವರ್ತನೆಗಳು ಇತ್ಯಾದಿಗಳು ಇರ್ಬೋದು, ಅಂತಿರ್ತಾರಲ್ಲ ಆ ವರ್ತನೆ ಇತ್ಯಾದಿಗಳಿರ್ಬೋದು, ಸಂಪಾದನೆ ಸಾಕಾಗದೇ ಇರ್ಬೋದು, ಅಥವಾ ಸಂಪಾದನೆಗೆ ತೆರಳುವಾಗ ನನ್ನ ದೈಹಿಕ ಶ್ರಮದಿಂದ ನನಗೆ ದೈಹಿಕವಾಗಿ ಸಮಸ್ಯೆ ಇತ್ಯಾದಿಗಳು ಬರುವಂಥದ್ದು, ಅಥವಾ ಸರಿಯಾದ ಸಮಯಕ್ಕೆ ಸರಿಯಾದ ಸಂಬಳ ಬಾರದೇ ಇರುವಂಥದ್ದು, ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ ಆಗಿರ್ತದೆ. ಪುಟ್ಟ ಪರಿಹಾರ. ನೀವುಗಳು ಕೆಲಸಕ್ಕೆ ಹೋಗಿದ್ರು ಪರವಾಗಿಲ್ಲ, ಮನೆಯಲ್ಲಿದ್ದಂಥ ಹಿರಿಯಕರು, ಮನೆಯಲ್ಲಿದ್ದಂಥ ವ್ಯಕ್ತಿಗಳು, ನಿಮ್ಮ ಅಕ್ಕ ತಂಗಿನೋ ಮಕ್ಕಳು ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಈ ಪರಿಹಾರವನ್ನು ಅವ್ರ ಕೈಯಿಂದ ಮಾಡಿಸಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಈ ನಾನು ಹೇಳಿರುವಂಥ ವಿಷಯದಲ್ಲಿ ಪರಿವರ್ತನೆಗಳು ಖಂಡಿತ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.